ಇದ್ದ ತಮ್ಮಣ್ಣಿ ಅಂತ ಹೇಳಿ, ಅದಕ್ಕೆ ನಾನು ಹುಡುಗಿ ಕ್ಯಾರೆಕ್ಟರ್ ತಗೊಂಬಂದು ಪುಟ್ಟಕ್ಕ ಅಂತ ಹೆಸರಿಟ್ಟಿದ್ದು. ಅವಾಗ ಇಟ್ರು ನಂಗ. ಆದ್ರೆ ಈಗ ಹೆಂಗಾಗೈತೆ ಅಂದ್ರೆ ಯಾವ ಚಾನಲ್ ಓಪನ್ ಮಾಡ್ರಿ ಹೆಣ್ಮಗಳ ಹೆಸರು ಪುಟ್ಟಕ್ಕ ಪುಟ್ಟಕ್ಕ, ದೊಡ್ಡ ಹುಡುಗಿ ಹೆಸರು ಪುಟ್ಟಕ್ಕ ಪುಟ್ಟಕ್ಕ, ಹುಡುಗಿ ಹೆಸರು ಪುಟ್ಟಕ್ಕ ಪುಟ್ಟಕ್ಕ ಆಗ್ಬಿಟ್ಟೈತಿ. ಅದಕ್ಕೆ ನಂಗೆ ಬೇಸರ ಆಗ್ಬಿಟ್ಟೈತಿ. ನೀವೆಲ್ಲರೂ ಚಿನ್ನಿ ಅಂತ ಕರೀರಿ, ನನ್ನ ಹೆಸರು ಚಿನ್ನಿ. ಬಹುಶಃ ಚಿನ್ನಿ ಅಂತಂದು ಯಾರು ಇಟ್ಟಿಲ್ಲ ಅನ್ಸತ್ತೆ ಹೆಸರು. ಹಂಗೇನಾರು ನಿಮ್ ಯಾರಿಗಾರ ಗೊತ್ತಿದ್ರು ಕಮೆಂಟ್ ಮಾಡ್ರಿ. ಮತ್ತೆ ನಂಗ ನಿಹಾರಿಕಾ ಅಂತ ಹೆಸರಿಟ್ಟಾರಲ್ಲ, ನಿಹಾರಿಕಾ ಅಂತಾನೆ ಕರೆದ್ಬಿಡ್ರಿ ಎಲ್ಲಾರು. ಚಿಕ್ಕಮ್ಮ, ನೀವು ನಂಗೆ ಅವಾಗ ರಾಮಾಯಣದ್ದು ಮಹಾಭಾರತದ್ದು ಕಥೆ ಹೇಳ್ತಿದ್ರಲ್ಲ, ಈಗೂ ಹೇಳ್ತೀರಾ ಚಿಕ್ಕಮ್ಮ? ಹೂ ಚಿನ್ನು, ಹೇಳ್ತೀನಿ. ಅದ್ರಾಗ ಏನೈತಿ? ನೀನವ ನಾ ಯಾವಾಗ ಕರೆದ್ರು ತಡಿ ಚಿಕ್ಕಮ್ಮ ನಾನು ಇನ್ನೊಂಚು ಟಿವಿ ನೋಡ್ತೀನಿ, ತಡಿ ಚಿಕ್ಕಮ್ಮ ಆಟ ಆಡ ಬರ್ತೀನಿ ಅಂತ ಹೋಗಿದ್ದೇವ. ನಾನಾರ ಏನು ಮಾಡಲಿ? ಮತ್ತೆ ಅಮ್ಮನು ಟಿವಿ ನೋಡ್ತಿದ್ಲ, ಆಕಿನು ಲಕ್ಷ್ಮೀ ವರಮ್ಮ, ಭಾಗ್ಯದ ಲಕ್ಷ್ಮಿ, ಆಮೇಲೆ ಮತ್ತೆ ಯಾವ್ದಾವ್ದ ನೋಡ್ತಿದ್ಲ. ಹಾಗಾಗಿ ನಾನು ಮತ್ತೆ ಅಕ್ಕಿ ಜೊತೆಗೆ ನಾನು ಟಿವಿನ ನೋಡ್ತಿದ್ದೆ. ಅವು ಬಂದ್ರೆ ಅವನು ಟಿವಿನ ನೋಡ್ತಿದ್ಲು, ಇಲ್ಲ ಮೊಬೈಲ್ ನೋಡ್ತಿದ್ಲು. ಮತ್ತೆ ನನಗೆ ಬೇಸರ ಆಗುದಿಲ್ಲ ನೀವು ಮನೆಯಾಗಿದ್ರೆ, ಅದಕ್ಕೆ ನಾ ಆಟ ಆಡಕ್ಕೆ ಹೋಗಿದ್ದೆ, ಇಲ್ಲ ಅಂದ್ರೆ ಟಿವಿ ನೋಡ್ತಿದ್ದೆ ನಾನು. ಮತ್ತೆ ನಮ್ದೀಗ ಸಾಲಿ ಸುತ್ತೀತಲ್ಲ ಚಿಕ್ಕಮ್ಮ, ಮತ್ತೆ ನಂಗೆ ಅವಾಗ ಅದು ಯಾವ್ದಾವ್ದ ಏನೇನ ಪೇಪರ್ನ್ಯಾಗ ಮರ ಮಾಡೋದು, ಪುಟ್ಟಿ ಮಾಡೋದು, ಆಮೇಲೆ ಗುಲಾಬಿ ಹೂ ಮಾಡೋದು ಹೇಳ್ಕೊಡ್ತಿದ್ರಲ್ಲ. ಈ ಸರಿ ನಂಗೆ ಯಾವ್ದು ಹೊಸದೇನು ಹೇಳೇ ಕೊಟ್ಟಿಲ್ಲ ಚಿಕ್ಕಮ್ಮ ನೀವು. ನಿಂಗೆಲ್ಲದು ಮಾಡಕ್ಕೆ ಹೇಳ್ಕೊಟ್ಟಿನ ಬಂಗಾರಿ ನಾನು. ನೀನು ಮೊದ್ಲು ಬೋಟ್ ಮಾಡ್ದು ಕಲ್ತಾ, ಆಮೇಲೆ ಪುಟ್ಟಿ ಮರ, ಹೂವು, ಆಮೇಲೆ ನಾಲ್ಕು ಕುಂಕುಮದ ಭರಣಿ. ಮತ್ತು ನಾವು ಅಷ್ಟೇ, ನಾವು ಸಣ್ಣರಿದ್ದಾಗ ಸಾಲಿ ಸುಟ್ಟಿ ಕೊಟ್ಟರೆ ಬರೀ ಇದ ಮಾಡೋದ. ಇವತ್ತು ನಿಂಗೆ ಪೇಪರ್ನಾಗ ಕ್ಯಾಮ್ರಾ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾನೆ. ಕ್ಯಾಮ್ರಾ ಮಾಡುದಾ? ಕ್ಯಾಮ್ರಾ ಫೋನ್ ಕ್ಯಾಮ್ರಾ ಇರುತ್ತಲ್ಲ, ಅದು ಹೆಂಗ್ ಮಾಡುದು ಚಿಕ್ಕಮ್ಮ? ಅಯ್ಯೋ ದಡ್ಡಮ್ಮ, ದಡ್ಡ ಚಿನ್ನಿ ನೀನು. ಕ್ಯಾಮ್ರಾ ಮೊದಲು ಈ ಫೋನಿಗೆ ಬರ್ತಾವಲ್ಲ ಹಂಗಿರಲಿಲ್ಲ. ದೊಡ್ಡದೊಂದು ಬಾಕ್ಸ್ ಬರ್ತಿತ್ತು, ಕೈಯಾಗ ಹಿಡ್ಕೊಂಡು ಅದ್ರಾಗ ರೀಲ್ ಇರ್ತಿದ್ವು ನಾವು ಸಣ್ಣರಿದ್ದಾಗ. ತಡಿ ಒಂದು ಕೆಲಸ ಮಾಡೋಣ, ಕ್ಯಾಮ್ರಾ ಹೆಂಗಿತ್ತಂತ ಹೇಳಿ ನಿಂಗೆ ಮೊಬೈಲಾಗ ತೋರಿಸ್ತೀನಿ. ಆದ್ರೆ ಈಗಲ್ಲ, ಈಗ ನಾನು ನಿನಗೊಂದು ಕತೆ ಹೇಳ್ತೀನಿ, ಕತೆ ಹೇಳ ಆದ್ಮ್ಯಾಗ ನಾನು ನಿಂಗೆ ತೋರಿಸ್ತೀನಂತ. ಹೌದನ್ನ? ಸರಿ ಆತಾಳ. ನಂಗೆ ಮತ್ತೆ ಮೊದ್ಲ ಮೊಬೈಲ್ ತೋರಿಸ್ಬಿಡ್ಬೇಕಿಲ್ಲ? ನಂಗೆ ಗೊತ್ತೈತಿ. ಈಗ ಮೊದ್ಲ ನಾನು ನಿನಗೆ ತೋರಿಸ್ಬಿಟ್ರ ನೀ ಬರೀ ಮೊಬೈಲ್ ನೋಡ್ತಿ ಹೊರತು ಕತೆ ಕೇಳೋದೇ ಇಲ್ಲ. ನಾವಂತೂ ಸಣ್ಣರಿದ್ದಂಗೆ ನೋಡವ, ಈ ಕ್ಯಾಮ್ರಾ ಇರಲಿಲ್ಲ, ಟಿವಿ ಇದ್ವು, ಆದ್ರೆ ಅವಾಗ ಬರೀ ಐತಾರಷ್ಟೇ ಬರೋವು ಸಿನಿಮಾ ಚಲೋ ಚಲೋ. ಇಲ್ಲ ಅಂದ್ರೆ ಬರೀ ಹಿಂದಿ ನ್ಯೂಸ್, ಹಿಂದಿ ವಾರ್ತಾ ಬರ್ತಿತ್ತು. ಆಮೇಲೆ ಹಿಂದಿ ಏನಾರ ಒಂದಿಟ್ಟು ಕಚ ಪಚ ಕಚ ಬರ್ತಿತ್ತು. ಹಿಂದಿ ಬರಲಿಲ್ಲ ಅಂದ್ರೂ ಟಿವಿ ನೋಡೋ ಹುಚ್ಚಿಗೆ ಟಿವಿ ನೋಡ್ತಿದ್ದೆ ಅವಾಗ. ಚಿನ್ನು, ಅಣ್ಣ ಬಾ, ಹೋಗಿ ಬಂದೇನೆ ದವಾಖಾನಿಗೆ. ಹೆಂಗದಾರಣ್ಣ ಸಂಗೀತಕ್ಕ? ಆರಾಮದಾರಣ್ಣ? ಭಾಳ ತ್ರಾಸಾಗೈತೆ ಅನ್ಸತ್ತಲ್ಲ ಈಗ? ಆರಾಮದಾರ? ಏನಂದ್ರೆ ಡಾಕ್ಟ್ರು? ಹ್ಞೂ ನಿಮ್ಮ ಅಣ್ಣಗೆ ಉಸಿರಾಡಕರ ಕೊಡು. ಏನು ಒಮ್ಮಕ್ಳು ಎಲ್ಲನೂ ಒಂದಕ್ಕೆ ಇದ್ರಾಗ ನಾ ಉಸಿರ್ನಾಗ ಪ್ರಶ್ನೆ ಕೇಳ್ತೀಯಲ್ಲ. ಸಂಗೀತ ಆರಾಮದಾಳ, ಸಂಗೀತನ ಮಗುನೂ ಆರಾಮೈತಿ. ಅತ್ತೀರ ಡೆಲಿವರಿ ಆತ್ರಿ ಸಂಗೀತಕ್ಕಂದ? ಚಲೋ ಆತ್ ನೋಡ್ರಿ. ಹೂನವ, ಭಾಳ ಚಲೋ ಆತ. ಆಕಿ ಬಿದ್ದಿದ್ದು ನೋಡಿ, ಆಮೇಲೆ ಆಕಿ ಬಾಯಿ ಬಡ್ಕೊಂಡದ್ ನೋಡಿ ನನಗಂಕ್ರ ಖರೇನ ಕೈಕಾಲ ಆಡಲಿಲ್ಲ. ಯವ್ವ ನಿಜವಾಗ್ಲು ನಿಮ್ಮ ಅಣ್ಣ ದೇವ್ರು ಬಂದಂಗೆ ಬಂದವ. ಇಲ್ಲಿ ರಕ್ತ ಬೇಕಾಗಿತ್ತು, ರಾತ್ರಿ ರಕ್ತ ಎಲ್ಲಿಂದ ಸಿಗ್ಬೇಕು? ನಾನು ಅದಕ್ಕೆ ಏನು ಮಾಡಲಿ ಅಂತಂದೆ ದೇವ್ರು ನೆನೆಸ್ದೇ ಇರೋದಿಲ್ಲ, ಇವ್ರ ಕೈ ಕಾಲು ಹಿಡದೇ ಇರೋದಿಲ್ಲ. ದೇವ್ರು ಬಂದಂಗೆ ನಿಮ್ಮ ಅಣ್ಣ ಬಂದು ನೋಡು ಖರೇನ. ಯವ್ವ ಏನು ಮನಸ್ಸಿನಾಗ ಇಟ್ಕೊಳ್ಳಿಲ್ಲವ ನಿಮ್ಮ ಅಣ್ಣ, ಖರೇನವ ಯವ್ವ. ಗೀತಾ, ನಾನು ಏನು ಹೇಳಿ, ನಿಮ್ಮ ಅಣ್ಣ ನಿಮ್ಮ ಸಂಗೀತಕ್ಕೆ ರಕ್ತ ಕೊಟ್ಟು ಆಕಿ ಜೀವ ಉಳಿಸಿ, ಜೀವ ಉಳಿಸಿ ದೇವ್ರಾದ್ನವ. ಸಂಗೀತನ ಪಾಲಿಗೆ ಅಷ್ಟೇ ಅಲ್ಲವ, ನಮ್ಮ ಮನೆಗೇನ ದೇವ್ರಾಗ್ಬಿಟ್ನವ. ನಾ ಸುಳ್ಳು ಹೇಳೋದಿಲ್ಲ ನಿನಗ. ಗೀತಾ ದೊಡ್ಡತದನ, ದೇವರು ದೊಡ್ಡತದನ. ನಿಮ್ಮ ಅಣ್ಣ ಮೊದಲು ದೊಡ್ಡತವ, ಯಾವುದು ಮನಸ್ಸು ಇಟ್ಕೊಳ್ಳಿಲ್ಲವ ತಾಯಿ. ನಿಮ್ಮ ಅಣ್ಣ ಯಾವುದು ಮನಸ್ಸು ಇಟ್ಕೊಳ್ಳಿಲ್ಲ. ಹೌದೇನ್ರಿ ಅಣ್ಣ? ಬಾ ಕುಂದ್ರ, ಬಾ. ರಕ್ತ ಕೊಟ್ಟಿನಿ ಅಂತಿದ್ದಿ, ಮತ್ತೇನು ಆಗಿತ್ತು? ಬಾ ಕುಂದ್ರ. ಹೌದಪ್ಪ ಹೌದು, ಹೋಗಿ ಕುಂದ್ರು ನೀ. ಟೈಮ್ಗಳು ಮಾತು ಜೋರದವು. ಲೇ ಚಿನ್ನಿ, ನಿಂಗ ತಮ್ಮ ಬಂದಿನ್ಲೇ ತಮ್ಮ. ಯಮ್ಮ ನಂಗ್ ತಂಬನ್ನ. ಐ ಚಿಕ್ಕ ಪಾಪು, ಪುಟಾಣಿ 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 ಗುಂಡಾಣಿ. ಹ್ಞೂನ್ಲೇ ಬಂಗಾರಿ, ನಿಂಗೆ ಚೋಟಿ ಮಿಟ್ಟಿ ತಮ್ಮ ಬಂದಾನ. ಅದಕ್ಕೆ ನೀವು ಅಣ್ಣ ಬಂದ್ಬಿಟ್ರೇನ? ಚಲೋ ಆತ್ ಬಿಡ್ರಿ. ಇವರು ಅಲ್ಲೇ ಅದಾರನ್ರಿ? ಇಲ್ಲಿಲ್ಲ, ನಿಮ್ಮ ಮಾವ ಮತ್ತು ರಮೇಶ ಬಂದಾರ. ಅದು ಎದ್ರಾಗ ಅಂದ್ರಲ್ಲಪ್ಪ ನಾಗು. ಅದು ಮಗುನ NICU ತಗೊಟ್ಟಾರ. ಆಕಿ ಸಂಗೀತ ಅಕ್ಕ ಇದ್ರಾಗದಾಳ ICUನ್ಯಾಗ. ಅದಕ್ಕೆ ಒಬ್ರಿದ್ರೆ ಸಾಕು, ಏನಾರ ಹಿಂಗೆ ಎಮರ್ಜೆನ್ಸಿಗೆ ಬೇಕಾಗತ್ತಾ. ಉಳ್ಕಿದ್ರೆಲ್ಲರೂ ಮನೆಗೆ ಹೋಗ್ರಿ, ರೂಮಿಗೆ ಶಿಫ್ಟ್ ಆದ್ಮೇಲೆ ಬೇಕಾದ್ರೆ ಬಂದು ಎಲ್ಲರೂ ನೋಡುವಂತ್ರಿ ಅಂತ ಹೇಳಿದ್ರು.
ಅದಕ್ಕೆ ನಾವು ಬಂದ್ವಿ. ನಾವ್ಯಾರು ಮಗು ನೋಡಿಲ್ಲ, ಯಾಕಂದ್ರೆ ಎನ್ ಐ ಸಿ ಒಳಗಿತ್ತಲ್ಲ. ಮತ್ತು ಬೇಡ, ನಾವು ಹೊರಗೆಲ್ಲ ಹೋಗಿ ಬಂದಿರ್ತೀವಿ ಅಂತ ನಾವು ಬಂದ್ಬಿಟ್ವಿ. ಮಾವರು ಮತ್ತು ದೊಡ್ಡ ಮಾವರು ಬಂದಾರ. ಯವ್ವ ಗೀತಾ, ನಿಮ್ಮಣ್ಣ ರಕ್ತ ಕೊಟ್ಟನ, ಅಲ್ಲಿ ಒಂದು ಆ್ಯಪಲ್ ಜ್ಯೂಸ್ ಕುಡಿಸಿದ ನಿನ್ನ ಗಂಡ. ಅವ ಏನು ಬೇಡ ಬೇಡ ಅಂತಿದ್ದ ನಿಮ್ಮಣ್ಣ, ಅದಕ್ಕೆ ಬೈದು ಒಂದು ಆ್ಯಪಲ್ ಜ್ಯೂಸ್ ಕುಡಿಸಿದ. ಆಮೇಲೆ ಮತ್ತೆ ಇನ್ನೊಂದು ಆರೆಂಜ್ ಜ್ಯೂಸ್ ಕುಡ್ಸ್ಯಾನ. ಚಂದಾಗ ನೀನು ಏನು ಮಾಡು, ಏನಾರ ಐತನ ಮನ್ಯಾಗ ಸೊಪ್ಪು ಗಿಪ್ಪು? ಅತ್ತಿಯರ ಈಗಂಕರು ಸೊಪ್ಪು ಐತ್ ಬಿಡ್ರಿ, ಮೊನ್ನೆ ಇವ್ರು ತಂದಿದ್ರು. ಆದ್ರೆ ಈಗ ಅಡಿಗೆ ಮಾಡಿಬಿಟ್ಟಿನ್ರಿ, ಅಡಿಗೆ ಐತ್ರಿ. ನಾನು ಅದ ನಿಮ್ಗೆ ಈಗ ಕೊಟ್ಟು ಕಳ್ಸಕ್ಕೆ ಹೆಂಗೆ ಮಾಡಲಿ ಏನು ಗೊತ್ತಾಗ್ಲಿಲ್ಲ. ಇವ್ರಿಗೆ ಫೋನ್ ಮಾಡಿದ್ದೆ, ಇವರು ಫೋನ್ ತೆಗಿಲಿಲ್ಲ. ಅಡಿಗೆ ಮಾಡಂಗಂತೂ ಮಾಡೀನಿ ರೀ, ಎಲ್ಲನೂ ಕಮ್ಮಿ ಕಮ್ಮಿ ಮಾಡೀನಿ. ಅದ್ರಾಗ ಬೇಕಾದ್ರೆ ಕಟ್ಟಗೆ ರೊಟ್ಟಿ ಅದಾವ್ರಿ, ನಾನು ಈ ಕಾರ್ಬೇಳಿ ಮಾಡೀನಿ. ಕಾರ್ಬೇಳಿ ಕಟ್ಟಗೆ ರೊಟ್ಟಿ ಮತ್ತು ಅನ್ನ ಮತ್ತು ಮುಂಜಾನೆದ ಮಧ್ಯಾಹ್ನದ ಸಾರು ಐತ್ರಿ, ಅದನ್ನು ಉಣ್ಣನ್ರಿ. ನಾಳೆ ಬೇಕಾರೆ ಚಂದಗತ್ತಗ ಪಾಲಕ್ ಸೊಪ್ಪು ಆಮೇಲೆ ಬಿಟ್ಟುಟ್ಟು ಗಿಟ್ಟುಟ್ಟು ಹಾಕಿ ಸಾರು ಮಾಡಿ, ಇಲ್ಲಾಂದ್ರೆ ಕಿಚಡಿ ಥರ ಮಾಡಿ ಏನಾರ ಮಾಡ್ಕೊಡ್ತೀನಿ ಅಂತವ್ರಿ. ಅದ್ರದ್ದೇನು ತಲೆ ಕೆಡ್ಸ್ಕೊಬೇಡ್ರಿ. ಹ್ಞೂ ರೀ ಅತ್ತಿಯರ, ನೀವು ತಲೆ ಕೆಡ್ಸ್ಕೊಬಿಡ್ತವ್ರಿ, ನಾನು ಆರಾಮ ಅದೀನಿ. ಜ್ಯೂಸ್ ಕುಡ್ದಿನಲ್ಲ. ಮತ್ತು ಮಾವರು ಬ್ಯಾಡ ಬೇಡ ಅಂದ್ರೂ ಸೇಬು ಹಣ್ಣು ತೊಗೊಂಬಂದಾರ್ರಿ, ತಿಂತೀನಂತ್ರಿ. ಹಣ್ಣು ಪಣ್ಣು ಜಗ್ಗು ತೊಗೊಂಬಂದಾರ್ರಿ, ಸೇಬು ಹಣ್ಣು ಅವು ಎಂಥವ ಕಿವಿ ಫ್ರೂಟ್ ಅಂತ ಅಲ್ಲಿ ಕೊಪ್ಪಳದಾಗ ಹೋಗಿ ತೊಗೊಂಬಂದಾರ. ಮತ್ತೆ ಯಾಕೆ ಸುಮ್ಮನೆ ತಲೆ ಕೆಡ್ಸ್ಕೊತೀರಿ? ಹೂನವ, ಹೊಟ್ಟೆ ಹಸ್ಬಿಟ್ಟೈತಿ. ಯವ್ವ ಒಂದು ಮಧ್ಯಾಹ್ನ ಹೋಗಿವಿ, ಬೇಡ ಆತ ಹೆಂಗ ಭಗವಂತ ಕಂಡು ಬಿಟ್ಟ. ಇನ್ನು ನಿಂದೊಂದು ಆರಾಮಾಗಿ ನಿನಗೆ ಹೆರಿಗೆ ಆತಂದ್ರೆ ಸಾಕು, ನಿನಗೊಂದು ಮಗು ಆತಂದ್ರೆ ನೆಮ್ಮದಿಯಾಗಿ ನಾ ಸಾಯ್ಬೋದು. ಬಿಡ, ಚಲೋ ಆತ್ ಬಿಡ. ನಿಮ್ಮ ಮಾವ ನಿನ್ನ ಗಂಡ ಓಸ್ರು ಹೊಟ್ಟೆ ಹಸ್ಕೊಂಡಾರ, ನಿಮ್ಮ ಅಣ್ಣ ಚಂದಾಗ ಓಸ್ರಿಗೂ ತಟ್ಟಿ ಹಾಕ್ತೇವ. ಹೂರಿ ಎತ್ತೀರ ಆತವ್ರಿ. ನೀ ತಲೆ ಕಿಶು ಬಿಡ, ಹಗ್ಲ ಮುಗ್ಲ ಬಗ್ಗದು ಕುಂದ್ರದು ಮಾಡಬೇಡ. ತೊಗೊಂಬಂದು ಎಲ್ಲ ಇಲ್ಲಿಟ್ಟು ಬಿಡು, ಇದ್ರ ಉಯ್ಯಾಲೆ ಮೇಲೆ. ನಾವು ಇಲ್ಲೇ ಕೆಳಗೆ ಕುಂದಿರ್ತೀವಿ ಓಸ್ರು, ನಮ್ಗೆ ಏನು ಬೇಕು ನಾವು ಹಾಕ್ಯಂತ ತಿಂತೀವಿ. ಏನು ನೀವಿಬ್ರು ಉಂಡಿರೇನ? ಇಲ್ರಿ ಅತ್ತೀರ, ಚಿನ್ನಿ ಮತ್ತೆ ಪುಟ್ಟಕ್ಕನ ಬರುತ್ತೆ ರೀ, ರೂಢಿ ಆಗ್ಬಿಟ್ಟತ್ತಲ್ಲ. ಚಿನ್ನಿಗೆ ಊಟ ಮಾಡಿಸ್ದೆ, ಅದು ನಾನು ಮತ್ತೆ ನಂಗೆ ಸಮಾಧಾನ ಆಗಲಿಲ್ಲ, ಅದಕ್ಕೆ ಉಂಡಿದ್ದಿಲ್ಲ. ಅಯ್ಯ ನಮ್ಮವನ ಅಲ್ಲ ಯವ್ವ, ನೋಡಲ್ಲಿ ಆಗಲೇ 9 ಆಗೈತಿ. ಬಸರಿದ್ದ ಹೆಣ್ಮಗಳು ಹಂಗೆ ಇದ್ದಕ್ಕೆಲ್ಲ ಮತ್ತೊಂದಲ್ಲ, ಹಂಗೆ ಮಾಡ್ತಾರೆ ನಾವ. ಹೋಗಿ ಮೊದ್ಲು ನೀವು ನಮ್ಗೆ ಹಚ್ಚಕಂತೆ ಅಂತ. ಇನ್ನೂ ಉಂಡಿಲ್ಲ ನೀನು? ಈಗ ಉಂಟಿನ್ ಬಿಡ್ರಿ, ಎಲ್ಲಾರು ಬಂದ್ರಲ್ಲ, ಮತ್ ಖುಷಿ ವಿಚಾರನ ತಂದಿರಿ. ಒಂದೀಟು ನಾನು ಹೆಸರು ಬಿಡ ಪಾಯಸ ಮಾಡ್ಬಿಡ್ರಿ ಅಮ್ಮ. ಅದು ಇರ್ಲವ, ಅನ್ನ ಅಮ್ಮನ ಅನ್ನ, ತಪ್ಪೇನೈತ್ ಮಗಳ ಅನ್ನ. ನಾನ ವಯವ ಕರಮ್ಗೇಡಿ ನಾನ ತಾಯಿ ಅನ್ನ ಮಾಡು, ಹೆಸರು ಬೇಳೆ ಪಾಯಸ ಮಾಡು, ಜಾಸ್ತಿ ದಣ್ಕ ಬಿಡವ. ಮತ್ತು ನಿನಗೂ ಮತ್ತು ಡಾಕ್ಟರ್ ಹೇಳಾರಲ್ಲ ಒಂದಿಟ್ಟು ರೆಸ್ಟ್ ಮಾಡಂತಂದು ಮಾಡ್ಯವ. ಮಾಡು. ಸ್ವಚ್ಛಗೆ ಹೋಗಿ ನಾನು ಕೈಕಾಲು ತಕ್ಕೊಂಡು ತುಪ್ಪದಾಗ ದ್ರಾಕ್ಷಿ ಗೋಡಂಬಿ ಹೊರದು ಮಸ್ತಾಗಿ ಅಂದ್ರೆ ಮಸ್ತಾಗಿ ಹೆಸರು ಬೇಳೆ ಪಾಯಸ ಮಾಡ್ತೇನೆ. ಚಿಕ್ಕಪ್ಪ, ನಮ್ಮ ಮನೆಗೆ ಪುಟಾಣಿ ಚಟಾಣಿ ಪಾಪ ಬಂದಂತೆ ಚಿಕ್ಕಪ್ಪ. ಹ್ಞೂ ಬಂಗಾರಿ, ನಿನ್ಕಿಂತ ಪುಟಾಣಿ ಸಣ್ಣದು ಚೆನ್ನ ಬಂದೈತಿ. ಚಿಕ್ಕಪ್ಪ, ನಾ ತಮ್ಮ ಪಾಪ ನೋಡ್ಬೇಕು ಚಿಕ್ಕಪ್ಪ, ಕರ್ಕೊಂಡು ಹೋಗ್ರಿ ಚಿಕ್ಕಪ್ಪ ನನ್ನನ್ನು. ನಾಳೆ ಹೋದ್ರೆ ನಾನು ಬರ್ತೀನಿ ರೀ. ಬೇಡವಾ, ನೀನೇನು ದವಾಖಾನಿಗೆ ಹೋಗಿ ಮೊದ್ಲ ಬಸ್ರಿದ್ದ ಹೆಣ್ಮಗಳು ನಾನಾ ಥರ ಮಂದಿ ಬರ್ತಾರ, ನಾನಾ ಥರ ಮಂದಿ ಹೋಗ್ತಾರ ದವಾಖಾನಿಗೆ. ಬೇಡ ಅಂದ್ರೆ ಬೇಡ, ಮರ್ರೇ ಬೇಡ, ಸುಮ್ಮನೆ ಇದ್ದು ಬಿಡು ಮನ್ಯಾಗ ನೀ ತಣ್ಣಗ. ಏನು ಅಬ್ಬಬ್ಬ ಅಂದ್ರೆ ಇನ್ನೊಂದು 4-5 ದಿನ ಇಟ್ಕೊಂತಾರಕ್ಕಿನ್ನ ಸಿಜರಿನ್ ಆಗೈತಲ್ಲ, ಹಾಗಾಗಿ ಆಮೇಲೆ ಮತ್ತೆ ಬರ್ತಾಳಲ್ಲ ಮನೆಗೆ ಕೂಸ್ ಕರ್ಕೊಂಡು ನೀನು ನೋಡಕಂತೆ ಅಂತ. ನಾನಂತರೂ ಮರೆ ಕರ್ಕೊಂಡು ಹೋಗಲವ ನಿನ್ನ. ನೀನು ಬರ್ತಕ್ಕದ್ದಲ್ಲ. ಅಲ್ಲಿ ನಾನಾ ಥರ ಕಾಯಿಲೆ ಏನಾರು ಬಂದಿರ್ತಾರವ, ಮಕ್ಕಳನ್ನ ಕರ್ಕೊಂಡೋದ್ರ ದವಾಖಾನಿಗೆ ಡಾಕ್ಟ್ರು ಇರ್ತಾರಲ್ಲ, ಅವ್ರು ಬೈತಾರ. ಸಿಸ್ಟ್ರ್ ಇರ್ತಾವಡು, ಸಿಸ್ಟ್ರ್ ದೊಡ್ಡದೊಂದು ಸೂಜಿ ತೊಗೊಂಡು ಚುಯ್ಕಂದು ಚುಚ್ಚಿ ಬಿಡ್ತಾಳ. ಅದಕ್ಕೆ ಬರ್ತಕ್ಕದ್ದಲ್ಲ ನೀನು. ಚಿನ್ನಿ, ಇಲ್ಲಿ ಬಂದ್ಮೇಲೆ ತಮ್ಮ ಪಪ್ಪನ ಜೊತೆಗೆ ನೀನೊಬ್ಬಕ್ಕೆ ಆಟಾಡುವಂತೆ ಅಂತ. ಈಗ ದವಾಖಾನೆಗೆ ಆಟಾಡಕ್ಕೆ ಕೊಡಲ್ಲ ಅವರು, ದೂರ ಗಾಜೊಳಗೆ ಇಟ್ಟಿರ್ತಾರ ಪಾಪನ. ನೀನು ನೋಡಿ ಸುಮ್ಮನೆ ಬರಬೇಕು. ಅದಕ್ಕೆ ಇಲ್ಲಿ ಮನೆಗೆ ಬಂದ ಮ್ಯಾಗ ಮಾತಾಡ್ಸಕ್ಕಂತೆ ಅಂತ. ಯವ್ವ, ಅಪ್ಪನು ಕರಿತೀನಿ. ಒಂದಿಟ್ಟು ನೀನು ಗೀತಾಗ ಸಹಾಯ ಮಾಡ್ಬೇ, ತಾಟ ಹಚ್ಚಕ್ಕ. ಮತ್ತು ಅಕ್ಕಿನೂ ಭಾಳ ಸೂಕ್ಷ್ಮದಳ ಮೊದ್ಲ. ಇಲ್ಲ ಆಳಲ್ಲ, ಇಲ್ಲ ಮಾಡ್ತ ನಾನು ಸಹಾಯ ಮಾಡ್ದಂಗೆ ಇರ್ತೀನಿ ನಿನ್ನೇಂತಿಗೆ. ಬಾರಿ ಬಿಡು. ನೋಡಪ್ಪ, ಅಕ್ಕಿದೊಂದು ಚಂದಾಗ ಹೆರಿಗೆ ಆಗೋವರೆಗೂ ಆಕಿನ ಕಪ್ಪಿ ಚಿಪ್ನೆ ಮುತ್ತು ಚಪ್ಪನ ಮಾಡ್ದಂಗೆ ಮಾಡೋಣಂತ. ಆತಾ ಸಮಾಧಾನ ಆತ. ಈಗಂಕರು ಮತ್ತು ಸಂಗೀತವನ್ನ ಅವ್ರ ಅಣ್ಣನ ಮನೆಗೆ ಕಳಿಸ್ಬಿಡೋಣ. ಏನು ನೋಡವ್ವ, ಅಣ್ಣನ ಜೊತೆಗೆ ಮಾತಾಡು. ಆದ್ರೆ ನನಗೇನನ್ಸತ್ತಂದ್ರೆ ಬ್ಯಾಡ ಅನ್ಸತ್ತ. ಪಾಪ ಈಗ ಅವ್ರ ಅಣ್ಣ ಒಂದು ಈಟೇನ ಮಾತನೂ ಇದು ಮಾಡಿ ಸುಧಾರ್ಸಣ್ಣನ ಅಂತಂದು ನನ್ನಲ್ಲ ಮನೆ ಬಂದಾಗ. ಹಾಗಾಗಿ ಆಮೇಲೆ ತಗಡಿನ ಮನೆ
ಜಾಗಿಲ್ಲ, ಸಣ್ಣ ಮನಿ, ಏಟಾಗ್ಲಿ ನಮ್ಮ ವಂಶದ ಅಲ್ಲವ ಕೂಸು, ಹೌದಿಲ್ಲ? ಅದಕ್ಕೆ ನಾನೇನಂತೀನಿ, ಇಲ್ಲೇ ಇರುವಳ ಸಂಗೀತತಿಯಮ್ಮ. ಸುಮ್ಮನೆ ಅಲ್ಲಿ ಹೋಗಿ ಜಳಕ್ಕೆ ಕೂಸು ಚಡಪರ್ಸ್ ಚಾಟಿ ಹೊಡಿತೈತಿ, ಬೇಡ ಇಲ್ಲೇ ಇರಲಿ. ಹೆಂಗೂ ಈಗ ಕಸ ಮುಸ್ರಿಗೆ ಬಟ್ಟಿಗೆ ಒಗ್ಯಾಣಕ್ಕೆ ಎಲ್ಲರೂ ಬರ್ತಾರ, ಕೆಲಸದವ್ರು ಬರ್ತಾಳ. ಇನ್ನು ಅಡ್ಗಿಗೆ ಅದಿದ್ರಾಗ ಶಾಲ್ಯಾಗ ಅಡ್ಗೆ ಮಾಡಕ್ಕೆ ಬೇಕಿ ಪರಿಚಯಗಳ ಆಕೆ ಅಕ್ಕ. ಆಕೆಗೆ ಹೇಳಿದ್ನಿ ಅಂದ್ರೆ ಪಾಪ ಆಕಿದು ಏನೇನೋ ಕಷ್ಟ ಐತಂತ, ಕಿವಿ 2 ಮಕ್ಕಳು ಓದ್ಸೋದು ಮಕ್ಕಳದು ಅಂತ ಏನೇನು ಅಂದ್ಲಾ ನನಗೆ. ಮೊನ್ನೆ ನಮ್ಮ ಇದಕ್ಕೆ ಬಂದಾಗ ಪಂಚಾಯತಿ ಬಂದಾಗ ಆಕೆ ಹೇಳೀನಿ. ನಮ್ಮೂರಕ್ಕೆ ಆಕಿ ಅಂದ್ರೆ ಇಲ್ಲೇ ಚಿಕ್ಕನಳ್ಳಿ ಅಲ್ಲಿ ಆಕಿ ಬರ್ತಾಳ, ಬಂದು 2 ಹೊತ್ತು ಅಡುಗೆ ಮಾಡಿ ಕೊಟ್ಟು ಹೊಕ್ಕಾಳ. ಆಕೆ ಹೇಳೀನಿ. ಮತ್ತೀಗ ಬಾಣತಿ ಆರೈಕೆದು ಹೇಳಿದ್ರೆ 100-200 ಜಾಸ್ತಿ ಕೊಟ್ರೆ ಮಾಡಿ ಕೊಡ್ತಾರ. ಸುಮ್ಮನೆ ಯಾಕೆ ಇಲ್ಲೇ ಇರುವಳ್ಳಕ್ಕ, ಮತ್ತು ಈಕಿಗೂ ಈಗ ಕೈಯಾಗ ಆಸರಾಗತ್ತ, ನಿನಗೂ ಆಸರಾಗತ್ತ. ಏನಂತಿದೆ? ಹೌದಾ, ಹಿಂಗಂತೀಯ? ಆದ್ರೂಲ ಬಾಣಂತಿ ಆರೈಕೆ ಮಾಡೋದಂದ್ರೆ ಸುಮ್ಮನೆ ಅಲ್ಲಲ್ಲ. ಯವ್ವ, ಈಗ ನೀ ಮಾಡಬೇಡ, ಅವ್ರ ಅವ್ವಾರನ್ನ ಇಲ್ಲಿ ಕರ್ಸ್ಕ್ಯ, ಅತ್ತಿಯಮ್ಮರ ಅವ್ವಾರನ್ನ. ಬಂದ್ಲಂದ್ರೆ ಮತ್ತು ಅವರು ಅತ್ತಿಯಾರು ಬಂದ್ರಂದ್ರೆ ಅವರು ಬೇಷ್ ನೋಡ್ಕೋತಾರ ದೊಡ್ಡವರು. ಯಾಕಾಗೋಲ್ದಿಕಯ್ಯಪ್ಪ, ಹಂಗ ಮಾಡೋಣಂತೆ. ಆತು. ಹೌದು ನೋಡು, ಹೇಳಕ್ಕೆ ಲಕ್ಷ್ಯ ಇಲ್ಲಲ್ಲ. ಅವ್ರ ಅಣ್ಣಗೆ ಫೋನ್ ಮಾಡು. ಅವ ಮಾಡೇನೇನು ಸುರೇಶ? ಮಾಡ್ಯಾನವ್ವ, ಮಾಡ್ಯಾನ. ಎಲ್ಲ ಹೇಳಿ ಮುಗ್ಸ್ಯಾನ, ಬರ್ತೀನಿ ಅಂದಾರ ಅವರು.